ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ಓಂ. ನಾವು ಇಷ್ಟು ದಿವಸಗಳ ತನಕ ಮಹಾಭಾರತ ತಾತ್ಪರ್ಯನಿರ್ಣಯದ 1ನೇ ಅಧ್ಯಾಯದ ಚಿಂತನೆಯನ್ನು ಮಾಡಿದ್ದೇವೆ. ಇಂದಿನಿಂದ 2ನೇ ಅಧ್ಯಾಯ ಎಂಬುದು ಪ್ರಾರಂಭ ಆಗತ್ತೆ. 2ನೇ ಅಧ್ಯಾಯದಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಹಾಭಾರತದ ಗ್ರಂಥದಲ್ಲಿ ಬರುವಂತಹ ವಾಕ್ಯಗಳಿಂದಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಯ ತನಕ 1ನೇ ಅಧ್ಯಾಯದಲ್ಲಿ ಏನು ವಿಚಾರಗಳನ್ನು ತಿಳಿಸಿದ್ರು ಅದನ್ನು ಬೇರೆ ಬೇರೆ ಪುರಾಣಗಳ, ವೇದಗಳ, ಉಪನಿಷತ್ತುಗಳ ವಾಕ್ಯದ ಮೂಲಕ ಅದಕ್ಕೆ ಒಂದು ನಿರ್ಣಯವನ್ನು ತಿಳಿಸಿದ್ರು. ಈಗ ಮಹಾಭಾರತದಲ್ಲಿ ಬರುವಂತಹ ವಾಕ್ಯಗಳಿಂದಾಗಿ ಒಂದು ನಿರ್ಣಯವನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಮಹಾಭಾರತದ ಶ್ಲೋಕಗಳನ್ನ ನಾವು ಯಾವ ರೀತಿಯಾಗಿ ಅರ್ಥೈಸಿಕೊಳ್ಳಬೇಕು ಎನ್ನುವಂತ ಒಂದು ದೃಷ್ಟಿಕೋನವನ್ನ ಆಚಾರ್ಯರು ಈ ಅಧ್ಯಾಯದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇದಕ್ಕೆ ಸುವಾಕ್ಯೋದ್ಧಾರ ಅಥವಾ ಭಾರತ ವಾಕ್ಯೋದ್ಧಾರ ಎಂಬುದಾಗಿ ಈ ಒಂದು 2ನೇ ಅಧ್ಯಾಯಕ್ಕೆ ಹೆಸರಿದೆ. 2ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಆಚಾರ್ಯರು ಇದಕ್ಕೂ ಕೂಡ ಒಂದು ಮಂಗಳಾಚರಣೆಯನ್ನು ಮಾಡ್ತಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋನಃ. ಪದಚ್ಛೇದ ಹೀಗಿದೆ: ಜಯತಿ ಹರಿಹಿ ಅಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುಃ ಅಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣಃ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನಃ ಅಸೌ ಶ್ರೀಪತಿಃ ಮಾನದಃ ನಃ. ಆಚಾರ್ಯರು ಇಲ್ಲಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನಮಸ್ಕಾರದ ಜೊತೆಗೆ ಒಂದು ಪ್ರಾರ್ಥನೆ: ಶ್ರೀಪತಿ ನಹ ಮಾನದಃ. ನಹ ಅಂತ ಹೇಳಿದ್ರೆ ನಮಗೆ ಅಂತ. ಸಂಸ್ಕೃತದಲ್ಲಿ ನ ಅಂತ ಹೇಳಿದ್ರೆ ಬೇಡ, ಇಲ್ಲ ಅಂತ. ಅದಕ್ಕೊಂದು ವಿಸರ್ಗ ಸೇರಿದರೆ ನಹ ಅಂತ ಹೇಳಿದ್ರೆ ನಮಗೆ ಅಂತ ಅರ್ಥ. ಪರಮಾತ್ಮ ನಮಗೆ ಮಾನದಃ, ಮಾನ ಅಂತ ಹೇಳಿದ್ರೆ ಜ್ಞಾನ ಅಂತ. ಪರಮಾತ್ಮ ನಮಗೆ ಶ್ರೇಷ್ಠವಾದಂತಹ ಜ್ಞಾನವನ್ನು ಕೊಡಲಿ ಎಂಬ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆ ಪರಮಾತ್ಮ ಎಂಥವನು ಅಂತ ಮುಂದೆ ಪ್ರಾರಂಭದಿಂದ ಹೇಳ್ತಾ ಬರ್ತಾರೆ. ಹರಿಹಿ ಅಚಿಂತ್ಯ ಅಂತ. ಆ ಪರಮಾತ್ಮ ಅಚಿಂತ್ಯ. ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಚಿಂತ್ಯ ಅಂತ ಹೇಳಿದ್ರೆ ಕೇವಲ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ. ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ. ಆದರೆ ಪರಿಪೂರ್ಣವಾಗಿ ಲಕ್ಷ್ಮೀದೇವಿಯಿಂದಲೂ ಕೂಡ ಪರಮಾತ್ಮನ ಚಿಂತನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಚಿಂತ್ಯ ಪರಮಾತ್ಮ. ಮತ್ತೇನಾಗಿದ್ದಾನೆ? ಸರ್ವದೇವೈಕ ವಂದ್ಯ. ನಾವು ಬೇರೆ ಬೇರೆ ದೇವತೆಗಳಿಗೆ ನಮಸ್ಕಾರ ಮಾಡ್ತೇವೆ. ಗಣಪತಿಗೆ, ರುದ್ರದೇವರಿಗೆ, ವಾಯುದೇವರಿಗೆ, ಹೀಗೆ ಅನೇಕರಿಗೆ ನಮಸ್ಕಾರ ಮಾಡ್ತೇವೆ. ಆದರೆ ಆ ಎಲ್ಲಾ ದೇವತೆಗಳು ಕೂಡ ಪ್ರಧಾನವಾಗಿ ನಮಸ್ಕಾರ ಮಾಡುವುದು ಯಾರನ್ನ? ಪರಮಾತ್ಮನನ್ನ. ಹಾಗಾಗಿ ಸರ್ವದೇವೈಕ ವಂದ್ಯ ಅಲ್ಲಿ ಏಕ ಶಬ್ದಕ್ಕೆ ಪ್ರಧಾನ ಅಂತ ಅರ್ಥ. ಅಂದ್ರೆ ಎಲ್ಲ ದೇವತೆಗಳು ಕೂಡ ತಮಗೆ ತಮಗೆ ಹಿರಿಯರಾದಂತಹ ದೇವತೆಗಳನ್ನ ನಮಸ್ಕಾರ ಮಾಡೇ ಮಾಡ್ತಾರೆ. ಆದರೆ ಪ್ರಧಾನವಾಗಿ ಎಲ್ಲ ದೇವತೆಗಳು ನಮಸ್ಕಾರ ಮಾಡುವುದು ಪರಮಾತ್ಮನನ್ನ ಅಂತ.
ಸರ್ವದೇವೈಕ ವಂದ್ಯ. ಮತ್ತೇನಾಗಿದ್ದಾನೆ? ಪರಮಗುರುಹು ಅಂತ. ಪರಮಗುರುಹು ಅಂತ ಹೇಳಿ ನಮಗೆಲ್ಲ ಅನೇಕ ಜನ ಗುರುಗಳು ಅಂತ ಇರ್ತಾರೆ. ಆದರೆ ಆ ಎಲ್ಲ ಗುರುಗಳಿಗೂ ಗುರುಸ್ಥಾನದಲ್ಲಿ ನಿಂತುಕೊಂಡು ಎಲ್ಲ ಗುರುಗಳ ಒಳಗಡೆ ಅಂತರ್ಯಾಮಿಯಾಗಿ ಇದ್ದುಕೊಂಡು ನಮಗೆಲ್ಲ ಉಪದೇಶ ಮಾಡುವಂತಹ ಪರಮ ಗುರು ಅಂತ ಹೇಳಿದ್ರೆ ಯಾರು? ಅದು ಪರಮಾತ್ಮ. ಎಲ್ಲ ಗುರುಗಳಿಗೂ ಗುರುವಾದಂಥವನು ಪರಮಾತ್ಮ. ಅಂತಹ ಪರಮ ಗುರುಹು. ಮತ್ತೇನಾಗಿದ್ದಾನೆ? ಸಜ್ಜನಾನಾಂ ಅಭೀಷ್ಟಾವಾಪ್ತಿದ. ಎಲ್ಲ ಸಜ್ಜನರಿಗೆ, ಎಲ್ಲ ಭಕ್ತರಿಗೂ ಕೂಡ ಅವರವರ ಅಭೀಷ್ಟಗಳನ್ನ ಕೊಡುವಂಥವನು ಪರಮಾತ್ಮ, ಈಡೇರಿಸುವಂಥವನು ಪರಮಾತ್ಮ. ಹಾಗಾಗಿ ಅಭೀಷ್ಟಾವಾಪ್ತಿದ, ತನ್ನ ಭಕ್ತರಿಗೆ ಕೇಳಿದ್ದನ್ನು ನೀಡುವಂತಹ ದೊಡ್ಡ ಶಕ್ತಿ ಅದು ಪರಮಾತ್ಮ. ಇಂತಹ ಪರಮಾತ್ಮ ಹೇಗಿದ್ದಾನೆ? ನಿಖಿಲ ಗುಣಗಣಾರ್ಣ. ಅರ್ಣ ಅಂತ ಹೇಳಿ ಸಮುದ್ರ ಅಂತ. ಸಮುದ್ರದಲ್ಲಿ ನೀರು ಇರುತ್ತೆ. ಪರಮಾತ್ಮನು ಕೂಡ ಸಮುದ್ರದಂತೆ ಇದ್ದಾನೆ ಅಂತ. ಸಮುದ್ರದಂತೆ ಇದ್ದಾನೆ ಅಂತ ತಕ್ಷಣ ಪರಮಾತ್ಮನಲ್ಲಿ ನೀರಿದೆ, ಉಪ್ಪು ನೀರಿದೆ ಅಂತ ಅರ್ಥ ಅಲ್ಲ. ಮತ್ತೇನಿದೆ? ಗುಣಗಳಿದ್ದಾವೆ. ಹೇಗೆ ಸಮುದ್ರದಲ್ಲಿ ಇರುವಂತಹ ನೀರನ್ನು ನಮಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಪರಮಾತ್ಮನಲ್ಲಿರುವಂತಹ ಗುಣಗಳನ್ನು ಕೂಡ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪರಮಾತ್ಮ ನಿಖಿಲ ಗುಣಗಣಾರ್ಣ, ಒಳ್ಳೆ ಸದ್ಗುಣಗಳಿಗೆ ಸಮುದ್ರದಂತೆ ಇದ್ದಾನೆ ಪರಮಾತ್ಮ ಅಂತ. ಹಾಗೆ ನಿತ್ಯ ನಿರ್ಮುಕ್ತ ದೋಷ. ನಿತ್ಯ ಅಂದ್ರೆ ಯಾವಾಗಲೂ ಕೂಡ, ಯಾವ ಕಾಲದಲ್ಲಿಯೂ ಕೂಡ ಪರಮಾತ್ಮನಲ್ಲಿ ದೋಷದ ಸ್ಪರ್ಶವೂ ಇಲ್ಲ. ಸ್ವಲ್ಪವೂ ಕೂಡ ದೋಷ ಎಂಬುದು ಪರಮಾತ್ಮನಲ್ಲಿ ಯಾವಾಗಲೂ ಇಲ್ಲ. ಹಾಗಾಗಿ ನಿತ್ಯ ನಿರ್ಮುಕ್ತ ದೋಷ. ಮತ್ತೇನು? ಸರಸಿಜ ನಯನಃ, ಕಮಲದಂತೆ ಕಣ್ಣಿರುವಂತಹ, ತಾವರೆಯಂತೆ ಅರಳಿದಂತ ಕಣ್ಣಿರುವಂತಹ ಪರಮಾತ್ಮ ಅವನೇನಾಗಿದ್ದಾನೆ? ನಮಗೆಲ್ಲರಿಗೂ ಕೂಡ ಜ್ಞಾನವನ್ನು ಕೊಡುವಂತಹ ಪರಮಾತ್ಮ ಜಯತಿ, ಸರ್ವೋತ್ತಮನಾಗಿದ್ದಾನೆ ಅಂತ. ಸಾಮಾನ್ಯವಾಗಿ ಜಯತಿ ಅನ್ನುವಂತ ಶಬ್ದಕ್ಕೆ ಅರ್ಥ ಗೆಲ್ಲುತ್ತಾನೆ ಅಂತ ಅರ್ಥ. ಶತ್ರುಗಳನ್ನು ಗೆಲ್ಲುತ್ತಾನೆ, ಎದುರಾಳಿಗಳನ್ನು ಗೆಲ್ತಾನೆ ಅಂತ ಜಯತಿ ಅನ್ನುವ ಶಬ್ದಕ್ಕೆ ಅರ್ಥ. ಇಲ್ಲಿ ನಾವೆಲ್ಲರೂ ಕೂಡ ಹೇಳ್ತೇವೆ, ಕನ್ನಡದಲ್ಲಿ ಅನೇಕ ಆರಾಧನೆ ಇತ್ಯ ಸಂದರ್ಭಗಳು ಜಯವಾಗಲಿ, ಅವರಿಗೆ ಜಯವಾಗಲಿ, ರಾಯರಿಗೆ ಜಯವಾಗಲಿ, ಮಧ್ವಾಚಾರ್ಯರಿಗೆ ಜಯವಾಗಲಿ ಅಂತೆಲ್ಲ ಹೇಳ್ತಾ ಇರ್ತೇವೆ. ಅಲ್ಲಿ ಹಾಗಾದ್ರೆ ಅವರು ಗೆಲ್ಲಲಿ, ಈ ರೀತಿಯಾಗಿ ಅರ್ಥನ ಅಂತ ಹೇಳಿದ್ರೆ, ಆಚಾರ್ಯರು ಮಾಯಾವಾದ ಖಂಡನ ಎನ್ನುವಂತ ಗ್ರಂಥದಲ್ಲಿ ಅಲ್ಲಿ ಟೀಕೆಯನ್ನು ಬರೀಬೇಕಾದ್ರೆ ಹೇಳ್ತಾರೆ, ಜಯೇ ಜಯಾಭಿಭವೆಯೋ ಅದ್ಯರ್ಥೇ ಸಾ ವಕರ್ಮಕಃ ಉತ್ಕರ್ಷ ಪ್ರಾಪ್ತಿರಾದ್ಯರ್ಥೋ ದ್ವಿತೀಯರ್ಥೆ ಸಕರ್ಮಕಃ ಅಂತ. ಅಲ್ಲಿ ಜಯತಿ, ಜಯ ಅನ್ನುವಂಥ ಶಬ್ದಕ್ಕೆ ಒಟ್ಟು ಎರಡು ಅರ್ಥ ಇದೆ ಅಂತ. ಒಂದು ಗೆಲ್ಲುವುದು ಅಂತ ಒಂದು ಅರ್ಥ, ಇನ್ನೊಂದು ಉತ್ಕೃಷ್ಟನಾಗಿದ್ದಾನೆ ಅನ್ನಂತ ಒಂದು ಅರ್ಥ. ಹಾಗಾಗಿ ಇಲ್ಲಿ ಜಯತಿ ಅಂತ ಹೇಳಿ ಗೆಲ್ಲಲಿ, ಪರಮಾತ್ಮ ಯಾರ ಶತ್ರುಗಳನ್ನು ಗೆಲ್ಲಲಿ, ಆ ರೀತಿಯ ಅರ್ಥ ಅಲ್ಲ. ಹೊರತು ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ ಅಂತ ಅರ್ಥ. ಈ ರೀತಿಯಾಗಿ ಸಕಲ ದೇವಾನುದೇವತೆಗಳಿಂದ ನಮಸ್ಕರಿಸಲ್ಪಡುವಂತಹ, ಅಚಿಂತ್ಯದ್ಭುತ ಶಕ್ತಿ ಉಳ್ಳಂತಹ, ಎಲ್ಲರಿಗೂ ಗುರುವಾದಂತಹ, ಸಜ್ಜನರಿಗೆ ಬೇಡಿದ್ದನ್ನು ಕೊಡುವಂತಹ, ಗುಣ ಸಮುದ್ರನಾದಂತಹ, ಯಾವುದೇ ರೀತಿಯಾದಂತಹ ದೋಷಗಳಿಂದ ರಹಿತನಾದಂತಹ, ಕಮಲದಂತೆ ಕಣ್ಣುಳ್ಳಂತಹ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ. ಅಂತಹ ಪರಮಾತ್ಮ ನಮಗೆ ವಿಶೇಷವಾದಂತಹ ಜ್ಞಾನವನ್ನು ತಂದುಕೊಡಲಿ ಎಂಬುದಾಗಿ ಆಚಾರ್ಯರು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಉಕ್ತಃ ಪೂರ್ವಾಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯಃ ಪರೋ ದಿವ್ಯಃ ಅಥ ಭಾರತ ವಾಕ್ಯಾನಿ ಏತೈರೇವ ಅಧ್ಯವಸ್ಯಂತೆ. ಪದಚ್ಛೇದ ಹೀಗಿದೆ: ಉಕ್ತಃ ಪೂರ್ವಾಧ್ಯಾಯೇ ಶಾಸ್ತ್ರಾಣಾಂ ನಿರ್ಣಯಃ ಪರಃ ದಿವ್ಯಃ ಅಥ ಭಾರತವಾಕ್ಯಾನಿ ಏತೈಃ ಏವ ಅಧ್ಯವಸ್ಯಂತೆ. ಆಚಾರ್ಯ ಹೇಳ್ತಾ ಇದ್ದಾರೆ, ಪೂರ್ವಾಧ್ಯಾಯ, ಹಿಂದಿನ ಅಧ್ಯಾಯ ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿ ವಿಶೇಷವಾಗಿ
ಶಸ್ತ್ರಾಣಾಂ ಪರಹ ದಿವ್ಯ ನಿರ್ಣಯ, ವಿಶೇಷವಾಗಿ ಶಾಸ್ತ್ರಗಳ ನಿರ್ಣಯವನ್ನು ಮಾಡಿದ್ದೇವೆ ಅಂತ. ಏನು ನಿರ್ಣಯ? ಎಲ್ಲ ಶಾಸ್ತ್ರಗಳಿಗೂ ಕೂಡ ವಿಶೇಷವಾಗಿ ಹರಿ ಸರ್ವೋತ್ತಮತ್ವದ ಬಗ್ಗೆ, ಜೀವ ಭೇದದ ಬಗ್ಗೆ, ಪಂಚಭೇದ ತಾರತಮ್ಯ, ಪರಮಾತ್ಮನೇ ಮೋಕ್ಷವನ್ನು ಕೊಡುವಂಥವನು, ಮುಕ್ತರಾದ ಮೇಲೂ ಕೂಡ ಪರಮಾತ್ಮ ನಮಗೆ ನಿಯಾಮಕನಾಗಿರ್ತಾನೆ, ನಮಗೆಲ್ಲರಿಗೂ ಕೂಡ ನಮಗಿಂತ ಸ್ವರೂಪದಲ್ಲಿ ಉತ್ತಮರಾದಂಥವರು ಗುರುಗಳಾಗ್ತಾರೆ. ಹೀಗೆ ಅನೇಕ ವಿಚಾರಗಳನ್ನು ನಾವು ನಿರ್ಣಯ ಮಾಡಿದ್ದೇವೆ. ಅದೆಲ್ಲ ಹೇಗಿದೆ? ಪರಹ ದಿವ್ಯ. ಪರಹ ಅಂದ್ರೆ ಶ್ರೇಷ್ಠವಾದದ್ದು, ದಿವ್ಯ ಅಂದ್ರೆ ಅಷ್ಟೇ ದಿವ್ಯವಾದದ್ದು. ಹೀಗೆ ನಾವು ಇಂಗ್ಲಿಷ್ ನಲ್ಲಿ ಡಿವೈನ್ ಅನ್ನುವಂಥ ಪದವನ್ನು ಪ್ರಯೋಗ ಮಾಡ್ತೀವಿ, ಹಾಗೆ ದಿವ್ಯ ಅಂದ್ರೆ ಡಿವೈನ್, ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಅಂದ್ರೆ ಆ ನಿರ್ಣಯ ಅತ್ಯಂತ ಶ್ರೇಷ್ಠವಾದದ್ದು. ಆ ರೀತಿಯಾಗಿ ತಿಳಿದುಕೊಂಡಾಗ ಮಾತ್ರ ಪರಮಾತ್ಮನ ಅನುಗ್ರಹ ಎಂಬುದು ಸಾಧ್ಯವಾಗುತ್ತೆ. ಸರಿ, ಇದು ಮಾಡಿದ್ದು ಪೂರ್ವಾಧ್ಯಾಯದಲ್ಲಿ, ಹಿಂದಿನ ಅಧ್ಯಾಯದಲ್ಲಿ. ಈ ಅಧ್ಯಾಯದಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಥ ಭಾರತ ವಾಕ್ಯಾನಿ ಏತೈಹಿ ಏವ ಅಧ್ಯವಸ್ಯಂತೆ ಅಂತ. ಈಗ ಮಹಾಭಾರತದ ವಾಕ್ಯಗಳು, 1,00,000 ಶ್ಲೋಕ ಇರುವಂತಹ ಮಹಾಭಾರತದ ಕೆಲವು ವಾಕ್ಯಗಳಿಂದಾಗಿ ನಾವೇನ್ ಮಾಡ್ತಾ ಇದ್ದೇವೆ? ನಿರ್ಣಯವನ್ನ ಮಾಡ್ತಾ ಇದ್ದೇವೆ. ಇದು ಹೀಗೆ, ಇದಕ್ಕೆ ಈ ರೀತಿಯಾದಂತಹ ಅರ್ಥ ಎಂಬುದಾಗಿ ನಿರ್ಣಯವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಕ್ವಚಿದ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಪದಚ್ಛೇದ ಹೀಗಿದೆ: ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನ್ ಅಪಿ ಕುರ್ಯುಃ ಕ್ವಚಿತ್ ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥಾ. ಅದಕ್ಕೆ ಆಚಾರ್ಯರು ನಾವು ನಿರ್ಣಯ ಮಾಡ್ತಾ ಇದ್ದೀವಿ ಅಂತ ಹೇಳಿದರು, ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಪ್ರಧಾನವಾಗಿ ಯಾವುದೇ ಗ್ರಂಥವನ್ನು ನಾವು ಸರಿಯಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು, ನಿರ್ಣಯ ಬೇಡ, ಕೇವಲ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದ್ರೆ ಏನ್ ಬೇಕು? ಮೊದಲು ಆ ಗ್ರಂಥ ನಮಗೆ ಪರಿಶುದ್ಧವಾಗಿ ಸಿಗಬೇಕು. ಯಾವುದೇ ರೀತಿಯಾದಂತಹ ಲೋಪದೋಷಗಳು, ಅಕ್ಷರ ದೋಷಗಳು, ಗ್ರಂಥ ದೋಷಗಳು ಇಲ್ಲದೇನೆ ಆ ಗ್ರಂಥ ನಮಗೆ ಪರಿಶುದ್ಧವಾಗಿ ಸಿಕ್ಕರೆ ಆವಾಗ ನಾವು ಅದನ್ನು ಅಧ್ಯಯನ ಮಾಡಿ ನಿರ್ಣಯವನ್ನು ಮಾಡಬಹುದು. ಆದರೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಮಹಾಭಾರತ ಎನ್ನುವಂತಹ ಈ ಗ್ರಂಥ ಕೇವಲ ಈ ಗ್ರಂಥ ಮಾತ್ರ ಅಂತಲ್ಲ, ಅನೇಕ ಪ್ರಾಚೀನ ಗ್ರಂಥಗಳು, ಮೂಲ ರಾಮಾಯಣ ಆಗಿರಬಹುದು, ಪಂಚರಾತ್ರ ಆಗಿರಬಹುದು, ಬೇರೆ ಪುರಾಣಗಳಾಗಿರಬಹುದು, ಇದರಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆ ಇತ್ತು ಎಂಬುದಾಗಿ ಆಚಾರ್ಯ ನಮಗೆ ತಂದು ಕೊಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಕ್ವಚಿದ್ ಗ್ರಂಥಾನ್ ಪ್ರಕ್ಷಿಪಂತಿ ಅಂತ. ಪ್ರಕ್ಷೇಪ ಅಂತ ಹೇಳಿ ಕಲಬೆರಕೆ ಅಂತ ನಾವು ಹೇಳ್ತೇವೆ. ಅದು ತಮಗೆ ಯಾವ ರೀತಿಯಾಗಿ ಸೇರಿಸಿದರೆ ಅದು ತಮ್ಮ ಮತವನ್ನು ಹೇಳಿದಾಗೆ ರೀತಿಯಾಗಿ ಆಗುತ್ತೋ, ಅಂದ್ರೆ ತಮ್ಮ ತಮ್ಮ ಮತಗಳನ್ನ, ದರ್ಶನಗಳನ್ನ ವೈಭವೀಕರಿಸಲಿಕ್ಕೋಸ್ಕರ ಕೆಲವರು ಏನ್ ಮಾಡ್ತಾರೆ, ಆ ಗ್ರಂಥಗಳಲ್ಲಿ ಇಲ್ಲದೇ ಇರುವಂತಹ ವಿಚಾರಗಳನ್ನು ತಾವು ಅಲ್ಲಿಗೆ ಸೇರಿಸಿ ಬಿಡ್ತಾರೆ, ಪ್ರಕ್ಷೇಪ ಮಾಡ್ತಾರೆ, ಕಲಬೆರಕೆ ಮಾಡ್ತಾರೆ. ಒಂದ್ ಯಾವ್ದೋ ಶ್ಲೋಕ ಇರುತ್ತೆ, ಆ ಶ್ಲೋಕ ಮಹಾಭಾರತದಲ್ಲಿ ಇರೋದೇ ಇಲ್ಲ, ಆದರೆ ಒಂದು ಸೇರಿಸಿ ಬಿಡ್ತಾರೆ. ಯಾಕೆ? ತಾವೇ ಒಂದು ಶ್ಲೋಕ ಬರೀತಾರೆ, ಅದರಲ್ಲಿ ತಮ್ಮ ಮತದ ಮಹಿಮೆಯನ್ನು ತಿಳಿಸ್ತಾರೆ, ಅದನ್ನಲ್ಲಿ ಸೇರಿಸಿ ಬಿಡ್ತಾರೆ. ನೋಡಿದಂತಹ ನಮಗೇನು ಅರ್ಥ ಆಗುತ್ತೆ? ವೇದವ್ಯಾಸ ದೇವರು ಈ ರೀತಿಯಾಗಿ ಈ ಮತ ಶ್ರೇಷ್ಠ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ನೋಡ್ಲಿಕ್ಕೆ ಅನ್ಸುತ್ತೆ. ಆದ್ರೆ ವಾಸ್ತವ ಏನಿರುತ್ತೆ? ಆ ಗ್ರಂಥವನ್ನು ವೇದವ್ಯಾಸ ದೇವರು ಬರದೇ ಇರೋದಿಲ್ಲ, ಯಾರೋ ಕೈಯಿಂದ ಬರೆದು ಸೇರಿಸಿ ಬಿಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ತಮಗೆ ಬೇಕಾದಂತಹ ಸ್ವೋಪೇಕ್ಷಿತ ಅರ್ಥ ಪ್ರತಿಪಾದಕ ಶ್ಲೋಕಾದೀನ್ ಮೂಲ ಗ್ರಂಥ ಮಧ್ಯೆ ತತ್ರ ಪಕ್ಷಿಪಂತಿ. ತಮಗೆ ಬೇಕಾದಂತಹ ಗ್ರಂಥಗಳನ್ನ, ಶ್ಲೋಕಗಳನ್ನ ರಚನೆ ಮಾಡಿ ತಾವೇ ಮಾಡ್ಬಿಡ್ತಾರೆ, ಅಲ್ಲಿ ಸೇರಿಸಿ ಬಿಡ್ತಾರೆ. ಇದು ಒಂದು ರೀತಿ ಮಾಡುವಂತಹ, ಶಾಸ್ತ್ರಕ್ಕೆ ಮಾಡುವಂತಹ ದ್ರೋಹ. ಎರಡನೇದ್ದು ಕ್ವಚಿತ್ ಅಂತರಿತಾನಪಿ ಅಂತ. ಅಂತರಿತಾನಪಿ ಅಂತ ಹೇಳಿದ್ರೆ ಡಿಲೀಟ್ ಮಾಡೋದು, ತೆಗೆದು ಬಿಡೋದು. ಕೆಲವೊಂದು ವಾಕ್ಯಗಳಿರ್ತವೆ, ಅದು ತಮ್ಮ ಮತಕ್ಕೆ ವಿರುದ್ಧವಾಗಿ ಇರ್ತವೆ, ಅಥವಾ ತಮಗೆ ಅದರ ಅರ್ಥ ಸರಿಯಾಗಿ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬಿಡೋದು? ಆ ಗ್ರಂಥಗಳನ್ನ, ಶ್ಲೋಕಗಳನ್ನ ತೆಗೆದು ಹಾಕಿಬಿಡೋದು. ಈ ರೀತಿಯಾಗಿ ಅಂತರಿತಾನಪಿ ಇರುವಂತಹ ಶ್ಲೋಕಗಳನ್ನ
ತೆಗೆದು ಹಾಕಿಬಿಡ್ತಾರೆ. ಕೆಲವೊಂದು ಕಡೆ ವಾಸ್ತವಿಕವಾಗಿ ಹೇಳ್ಬೇಕಂದ್ರೆ ಕೆಲವೊಂದು ಅನೇಕ ಪ್ರಾಚೀನ ಗ್ರಂಥಗಳು ನಮಗೆ ಇವತ್ತು ಸಿಗೋದೇ ಇಲ್ಲ. ಶ್ಲೋಕ ವ್ಯತ್ಯಾಸ ಅದೆಲ್ಲ ಸರಿ, ಇಡೀ ಗ್ರಂಥಕ್ಕೆ ಗ್ರಂಥ ಸಂಪೂರ್ಣ ಗ್ರಂಥವೇ ಸಿಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತಮ್ಮ ಮತಕ್ಕೆ ವಿರುದ್ಧವಾಗಿ ಇದೆ ಅನ್ನುವಂತಹ ಒಂದೇ ಒಂದು ಕಾರಣದಿಂದಾಗಿ ಆ ಗ್ರಂಥಗಳನ್ನ ಎಲ್ಲೋ ಬಿಸಾಕಿ ಬಿಡೋದು, ನದಿಗೆ ಹಾಕೋದು, ಒಟ್ಟು ಆ ಗ್ರಂಥವನ್ನು ನಾಶ ಮಾಡುವುದು. ಇನ್ನು ಕೆಲವೊಂದು ತಮಗೆ ಬೇಡವಾದಂತಹ ಭಾಗಗಳನ್ನು ತೆಗೆದು ಬಿಡುವುದು. ಒಂದು ಯಾವ್ದು ಶ್ಲೋಕ ಇರುತ್ತೆ, ಅದು ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳ್ತಾ ಇರುತ್ತೆ, ಅಂತ ತೆಗೆದು ಬಿಡುವುದು. ಈ ರೀತಿಯಾಗಿ ಕ್ವಚಿತ್ ಅಂತರಿತಾನಪಿ ತಮಗೆ ಬೇಡವಾದಂತಹ ಭಾಗಗಳನ್ನ ತೆಗೆದು ಹಾಕಿ ಬಿಡುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಅಂತ ಕೆಲವೊಂದು ಕಡೆ ಏನ್ ಮಾಡ್ತಾರೆ, ವ್ಯತ್ಯಾಸ ಮಾಡಿಬಿಡ್ತಾರೆ. ಅಂದ್ರೆ ಒಂದು 10 ಶ್ಲೋಕಗಳು ಕಂಟಿನ್ಯೂ ಆಗಿ ಇರ್ತವೆ, ಅದರಲ್ಲಿ 2ನೇ ಶ್ಲೋಕವನ್ನ ತೆಗೆದು 10ನೇ ಶ್ಲೋಕದ ಜಾಗಕ್ಕೆ ಸೇರಿಸೋದು, 10ನೇ ಶ್ಲೋಕದ ಜಾಗವನ್ನ 10ನೇ ಶ್ಲೋಕವನ್ನು ತೆಗೆದು 2ನೇ ಶ್ಲೋಕದ ಜಾಗಕ್ಕೆ ಸೇರಿಸೋದು, 1ನೇ ಅಧ್ಯಾಯವನ್ನು 10ನೇ ಅಧ್ಯಾಯ ಅಂತ ಮಾಡೋದು, 10ನೇ ಅಧ್ಯಾಯ 15ನೇ ಅಧ್ಯಾಯ ಅಂತ ಮಾಡೋದು, 20ನೇ ಅಧ್ಯಾಯವನ್ನ 100ನೇ ಅಧ್ಯಾಯ ಅಂತ ಮಾಡಿಬಿಡೋದು. ಹೀಗೆ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ, ತಮಗೆ ಏನ್ ಬೇಕೋ ಆ ರೀತಿಯಾಗಿ ತಮಗೆ ಒಟ್ಟು ಅದನ್ನು ಅಧ್ಯಯನ ಮಾಡಿದ್ರೆ ಅನುಕೂಲ ಆಗಬೇಕು, ತಮ್ಮ ಮತಕ್ಕೆ ಅದರಿಂದ ಏನೋ ಅಪಪ್ರಚಾರ ಆಗಬಾರದು ಅಂತಹ ಒಂದು ದುರುದ್ದೇಶದಿಂದಾಗಿ ಕೆಲವೊಂದು ಕಡೆ ಏನ್ ಮಾಡ್ತಾರೆ, ವ್ಯತ್ಯಾಸವನ್ನು ಮಾಡಿಬಿಡ್ತಾರೆ. ನಮಗೆ ಕೆಲವೊಂದು ಅನೇಕ ಪುರಾಣಗಳು, ನಾರದ ಪುರಾಣ, ಅದೇ ರೀತಿಯಾಗಿ ಬ್ರಹ್ಮಾಂಡ ಪುರಾಣ, ಈ ರೀತಿಯಾಗಿ ಕೆಲವೊಂದು ಪುರಾಣಗಳನ್ನು ನೋಡಿದರೆ ನಮಗೆ ತಲೆಬಡ ಅರ್ಥನೇ ಆಗೋದಿಲ್ಲ. 1ನೇ ಶ್ಲೋಕ ಒಂದು ವಿಚಾರವನ್ನು ಹೇಳ್ತಾ ಇರುತ್ತೆ, 2ನೇ ಶ್ಲೋಕ ಇನ್ನೆಲ್ಲೋ ಹಾರೋಗ್ಬಿಡುತ್ತೆ, 3ನೇ ಶ್ಲೋಕ ಇನ್ಯಾವುದೋನು, ಮತ್ 4ನೇ ಶ್ಲೋಕದಿಂದ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಕಾರಣ ಏನು? ವೇದವ್ಯಾಸ ದೇವರು ಮಾಡಿದ್ದಲ್ಲ, ಹೊರತು ಸರಿಯಾದಂತಹ ತತ್ವಜ್ಞಾನ ಜನರಿಗೆ ಸಿಗಬಾರದು ಎನ್ನುವಂತಹ ಉದ್ದೇಶದಿಂದಾಗಿ ಮಧ್ಯದಲ್ಲಿ ಬಂದಂತಹ ಕೆಲವರು ಜ್ಞಾನಿಗಳು, ಪಂಡಿತರು, ಅವರು ತಮಗೆ ಅನುಕೂಲವಾದಂತಹ ಭಾಗಗಳನ್ನು ಸೇರಿಸೋದು, ಬೇಡದೇ ಇರೋದು ತೆಗೆಯೋದು, ಈ ರೀತಿಯಾಗೆಲ್ಲ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಪ್ರಮಾದಾತ್ ಕ್ವಚಿದನ್ಯತ, ಈ 3 ಇದು ಏನು, ಕೆಲವೊಂದನ್ನ ಸೇರಿಸೋದು, ಕೆಲವೊಂದನ್ನ ತೆಗೆಯೋದು, ಕೆಲವೊಂದನ್ನ ವ್ಯತ್ಯಾಸ ಮಾಡೋದು, ಇದು ಒಂದು ಹಂತದ ದೋಷ. ಅಂದ್ರೆ ಇದು ಬುದ್ಧಿಪೂರ್ವಕವಾಗಿ ತಿಳಿದು ಬೇಕು ಬೇಕಂತಾನೆ ಮಾಡುವಂತಹ ತಪ್ಪು. ಸರಿಯಾದಂತಹ ಜ್ಞಾನ ಬರದೇ ಹೋಗ್ಲಿ ಎನ್ನುವಂತಹ ದುರುದ್ದೇಶದಿಂದಾಗಿಯೇ ಮಾಡುವಂತಹ ತಪ್ಪುಗಳು ಇದೆಯಲ್ಲ. ಇನ್ನು ಕೆಲವೊಂದು ತಪ್ಪುಗಳಾಗುತ್ತೆ, ಅದ್ಯಾವುದು? ಪ್ರಮಾದಾತ್ ಕ್ವಚಿದನ್ಯಥ, ಯಾರೇನು ಸರ್ವಜ್ಞರಲ್ಲ. ಪುರಾಣಗಳು ಅದೇ ರೀತಿ ಜಯತೀರ್ಥರೇ ಪ್ರಮಾಣ ಪದ್ಧತಿಯಲ್ಲಿ ಹೇಳುವಂತೆ ಪರಮಾತ್ಮ, ಬ್ರಹ್ಮದೇವರು, ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು ಮತ್ತು ಭಾರತಿ ಸರಸ್ವತಿಯರು, ಇವರು ಸರ್ವಜ್ಞರು. ಅದರಲ್ಲೂ ಕೂಡ ಲಕ್ಷ್ಮೀದೇವಿ ಮತ್ತು ಬ್ರಹ್ಮದೇವರ ವಾಯುದೇವರ ಜ್ಞಾನ ಆಗಬೇಕಾದ್ರೆ ಪರಮಾತ್ಮ ಒಬ್ಬನನ್ನು ಬಿಟ್ಟು ಉಳಿದ ಎಲ್ಲದರ ಜ್ಞಾನ ಅವರಿಗೆ ಸ್ಪಷ್ಟವಾಗಿದೆ. ಹಾಗಾಗಿ ಅವರು ಸರ್ವಜ್ಞರು, ಪರಮಾತ್ಮನ ಬಗ್ಗೆ ಅವರಿಗೆ ಸರಿಯಾಗಿ ಸಂಪೂರ್ಣವಾಗಿ ಗೊತ್ತಿಲ್ಲ ಅಂತ ತಿಳಿಸ್ತಾರೆ. ಪರಮಾತ್ಮ ಧನ್ಯತ್ವ ಅನಾಲೋಚನಪಿ ಸರ್ವಜ್ಞಾನಂ ಲಕ್ಷ್ಮೀ ವಿಷಯಕಂ ಜ್ಞಾನಂ ಎಂಬುದಾಗಿಯೆಲ್ಲ ಪ್ರಮಾಣ ಪದ್ಧತಿಯಲ್ಲಿ ಟೀಕಾರಾಯರು ತಿಳಿಸ್ತಾರೆ. ಹಾಗಾಗಿ ವಾಯುದೇವರಿಂದ ಕೆಳಗಿರುವಂತಹ ಪ್ರತಿಯೊಬ್ಬರೂ ಕೂಡ ಸರ್ವಜ್ಞರಲ್ಲ, ಅವರಲ್ಲೂ ಕೂಡ ದೋಷಗಳಿರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಮಾದಾತ್ ಕ್ವಚಿದನ್ಯತ, ಅದು ಎಂತಹ ದೊಡ್ಡ ಜ್ಞಾನಿಗಳಾದರೂ ಕೂಡ ಅವರಲ್ಲಿ ದೋಷ ಎಂಬುದು ಇದ್ದೇ ಇರುತ್ತೆ. ಹಾಗಾಗಿ ಅವರು ಒಂದು ವಾಕ್ಯವನ್ನ ತೆಗೆದುಕೊಂಡು ಅರ್ಥ ಮಾಡಬೇಕಾದರೆ ಅವರ ಅಜ್ಞಾನದಿಂದಾಗಿ, ಅವರೇನೋ ಅಜ್ಞಾನ ಅನೇಕ ರೀತಿ ಆಗುತ್ತೆ. ಕೆಲವೊಂದ್ಸಲ ನೋಡಬೇಕಾದ್ರೆ ಸರಿಯಾಗಿ ಕಾಣಿಸ್ತೇನೆ, ಕಣ್ಣಿನ ದೋಷದಿಂದಾಗಿ ಏನೋ ಇರೋದನ್ನ ಏನೋ ಬರದ್ ಬಿಡೋದು. ಉದಾಹರಣೆಗೆ ಇಲ್ಲಿ ನಹ ಅಂತ ಹೇಳಿತ್ತು ಹಿಂದಿನ ಶ್ಲೋಕದಲ್ಲಿ, ನಹ ಅನ್ನೋದು ಬರದ್ ಬಿಟ್ಟು ನ ಅಂತ ಅರ್ಥ ಮಾಡ್ಬಿಟ್ಟು ಏನಾಗುತ್ತೆ, ಹಿಂದೆ ಇರುವಂತಹ ಒಂದೇ ಒಂದು ಶ್ರೀಪತಿ ಮಾನದೋ ನಹ, ನಹ ಅಂತ ಇದೆ, ನಮಗೆ ಕೊಡಲಿ, ನಹ ಅಂದ್ರೆ ನಮಗೆ ಅಂತ, ಅಲ್ಲಿ 2 ಚುಕ್ಕೆಗಳಿದ್ದಾವೆ ವಿಸರ್ಗ ಅಂತ, ತೆಗೆದು ಬಿಟ್ರೆ ಏನಾಯ್ತು, ನ ಅಂತ ಆಯ್ತು. ಅದಕ್ಕೆ ಅರ್ಥ ವ್ಯತ್ಯಾಸ ಏನಾಗ್ಬಿಡುತ್ತೆ, ನಹ ಅಂತ ಇದೆ ಜ್ಞಾನವನ್ನ ನಮಗೆ ಕೊಡಲಿ ಅಂತ, ತೆಗೆದು ಬಿಟ್ರೆ ಶ್ರೀಪತಿ ಮಾನದಹ ನ, ಶ್ರೀಪತಿ ಅಂದ್ರೆ ಪರಮಾತ್ಮಗೆ ಜ್ಞಾನವನ್ನೇ ನ ಕೊಡೋದೇ ಬೇಡ ಅಂತಾನೆ ಅರ್ಥ ಆಗ್ಬಿಡುತ್ತೆ. ಬರೀ ಒಂದು ವಿಸರ್ಗ ತೆಗೆದು ಬಿಟ್ರೆ ಇಷ್ಟು ಅರ್ಥ ವ್ಯತ್ಯಾಸ ಆಗ್ಬಿಡುತ್ತೆ. ನಹ ಅಂತಿದ್ರೆ ನಮಗೆ ಕೊಡಲಿ ಅಂತ, ನ ಅಂತಿದ್ರೆ ಕೊಡೋದೇ ಬೇಡ, ನಮಗೆ ಪರಮಾತ್ಮ ಜ್ಞಾನವನ್ನೇ ಕೊಡೋದು ಬೇಡ, ಈ ರೀತಿ ಪ್ರಾರ್ಥನೆ ಆಗಿದೆ, ಅನೇಕ ಕಡೆ ಆಗಿದೆ. ಹಾಗಾಗಿ ಕಣ್ಣು ನೋಟದಿಂದಾಗಿ ವ್ಯತ್ಯಾಸ, ಯಾರೋ ಹೇಳ್ಬೇಕಾದ್ರೆ ಕಿವಿಯಲ್ಲಿ ಕೇಳಿಸ್ಕೊಳ್ತೇವೆ, ಬರೀಬೇಕಾದ್ರೆ ಇನ್ನೊಂದನ್ನು ಬರೆದು ಬಿಡ್ತೇವೆ ನಮ್ಮ ಅಜ್ಞಾನದಿಂದಾಗಿ. ಹೀಗೆ ಪ್ರಮಾದಾತ್ ಕ್ವಚಿದನ್ಯತ, ನಮ್ಮ ಅಜ್ಞಾನದಿಂದಾಗಿ ಭ್ರಾಂತಿಯಿಂದಾಗಿ ಏನಾಗುತ್ತೆ,
ಕೆಲವೊಂದು ಕಡೆ ವ್ಯತ್ಯಾಸ ಆಗಿರುತ್ತೆ. ಇದು ಬುದ್ಧಿಪೂರ್ವಕವಾಗಿ ಮಾಡಿದ್ದಲ್ಲ, ಬೇಕಂತ ಮಾಡಿದ್ದಲ್ಲ, ಇದು ಏನೋ ಅಜ್ಞಾನದಿಂದಾಗಿ ಆಗಿದೆ. ಹೀಗೆ ಎರಡು ರೀತಿ ವ್ಯತ್ಯಾಸ ಎಂಬುದು ಆಗುತ್ತೆ, ಒಂದು ಬುದ್ಧಿಪೂರ್ವಕವಾಗಿ, ಇನ್ನೊಂದು ಅಚಾನಕ್ಕಾಗಿ. ಹೀಗೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದ ಕ್ವಚಿದನ್ಯಥಾ ಎಂಬುದಾಗಿ 4 ರೀತಿಯಾಗಿ ವ್ಯತ್ಯಾಸ ಎಂಬುದು ಗ್ರಂಥಗಳಲ್ಲಿ ಪ್ರಕ್ಷೇಪ ಎಂಬುದು ಆಗುತ್ತೆ. ಅದರಲ್ಲಿ 3 ಬುದ್ಧಿಪೂರ್ವಕವಾಗಿ ಬೇಕು ಅಂತಾನೆ ಮಾಡಿದ್ದು, ಒಂದು ಅಜ್ಞಾನದಿಂದಾಗಿ ಆಗಿದ್ದು. ಒಟ್ಟಿನಲ್ಲಿ ಅಜ್ಞಾನದಿಂದಾಗಿ ಆಗಲಿ ಅಥವಾ ಬೇಕಂತಾನೆ ಮಾಡಲಿ, ಮುಂದೆ ಅಧ್ಯಯನ ಮಾಡಬೇಕು ಅಂತ ಬರುವಂತಹ ಸಜ್ಜನರಿಗೆ ಅದರಿಂದ ಹಾನಿಯಂತೂ ಆಗೇ ಆಗುತ್ತೆ. ಯಾಕೆಂದ್ರೆ ಅವರಿಗೆ ಅದರಿಂದಾಗಿ ಸರಿಯಾದಂತಹ ಸ್ಪಷ್ಟವಾದಂತಹ ಜ್ಞಾನ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡ ನಮಗೆ ಬೇಸರದ ಸಂಗತಿ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಅನುತ್ಸನ್ನ ಅಪಿ ಗ್ರಂಥಾಃ ವ್ಯಾಕುಲ ಇತಿ ಸರ್ವಶಃ ಉತ್ಸನ್ನಾ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿ ನ ವರ್ತತೆ. ಪದಚ್ಛೇದ ಹೀಗಿದೆ: ಅನುತ್ಸನ್ನಾಃ ಅಪಿ ಗ್ರಂಥಾಃ ವ್ಯಾಕುಲಾಃ ಇತಿ ಸರ್ವಶಃ ಉತ್ಸನ್ನಾಃ ಪ್ರಾಯಶಃ ಸರ್ವೇ ಕೋಟ್ಯಂಶಃ ಅಪಿ ನ ವರ್ತತೆ. ಇದೇನಾಯಿತು ಇಲ್ಲಿ ತನಕ ಹೇಳಿದ್ದು? ನಮಗೆ ಸಿಗದೇ ಇರುವಂತಹ ಗ್ರಂಥಗಳ ಬಗ್ಗೆ, ಚಿಕ್ಕ ಕೆಲವು ಗ್ರಂಥಗಳ ಬಗ್ಗೆ. ಹೀಗೆ ಅನುತ್ಸನ್ನ ಅಪಿ ಗ್ರಂಥಃ ವ್ಯಾಕುಲ ಇತಿ ಸರ್ವಶಃ. ಉತ್ಸನ್ನ ಅಂದ್ರೆ ನಾಶ ಅಂತ ಹಿಂದೆ ಹೇಳಿದೆ. ಕೆಲವೊಂದು ಗ್ರಂಥಗಳೇ ಸಂಪೂರ್ಣವಾಗಿ ಸಿಕ್ಕೇ ಇಲ್ಲ. ಸಿಕ್ಕ ಗ್ರಂಥಗಳ ಕಥೆ ಹೇಗಿದೆ ಅಂತ ಹೇಳಿದ್ರೆ, ಅನುತ್ಸನ್ನ ಅಪಿ ಗ್ರಂಥಃ ವ್ಯಾಕುಲಾಹ ಇತಿ ಸರ್ವಶಃ. ವ್ಯಾಕುಲ ಅಂದ್ರೆ ಅಸ್ತವ್ಯಸ್ತ, ಹಿಂದೆ ಮುಂದೆ ಮಾಡೋದು, ಮುಂದೆ ಹಿಂದೆ ಮಾಡೋದು, ಅದು ನೋಡಿದ್ರೆ ನಮಗೆ ಏನು ಅರ್ಥವೇ ಆಗೋದಿಲ್ಲ ಕೆಲವೊಂದು ಗ್ರಂಥಗಳು. ಹಾಗಾಗಿ ಅದೆಲ್ಲವೂ ಕೂಡ ಏನಾಗ್ಬಿಟ್ಟಿವೆ, ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಬಿಟ್ಟಿವೆ ಗ್ರಂಥಗಳ ಕಥೆ. ರಾಮಾಯಣ, ಮಹಾಭಾರತ, ಭಾಗವತ, ಹೀಗೆ ಯಾವುದೇ ಗ್ರಂಥ ತಗೊಳ್ಳಿ, ಬಹುತೇಕ ಗ್ರಂಥಗಳು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿ ಹೋಗಿಬಿಟ್ಟಿವೆ. ಉತ್ಸನ್ನ ಪ್ರಾಯಶಸ್ತ್ರವೇ ಕೋಟ್ಯಂಶೋಪಿ ನ ವರ್ತತೆ. ಇನ್ನು ಕೆಲವೊಂದು ಗ್ರಂಥಗಳು ಸಂಪೂರ್ಣವಾಗಿ ನಮಗೆ ಸಿಕ್ಕೇ ಇಲ್ಲ, ಯಾವ ಮೂಲ ರಾಮಾಯಣ ಮುಂತಾದಂತಹ ಗ್ರಂಥಗಳು. ಅದೆಲ್ಲವೂ ಕೂಡ ಕೋಟ್ಯಂಶೋಪಿ ನ ವರ್ತತೆ ಅಂತ ಹೇಳ್ತಾರೆ. ವಾಸ್ತವಿಕವಾಗಿ ಅವೆಲ್ಲವೂ ಕೂಡ ಶತಕೋಟಿ ಪ್ರವಿಸ್ತರಂ ಮೂಲ ರಾಮಾಯಣಂ ಅಂತ 100 ಕೋಟಿಯಷ್ಟು ಶ್ಲೋಕ ಉಳ್ಳಂತಹ ಅತ್ಯಂತ ದೊಡ್ಡ ಗ್ರಂಥ ಅದು ಮೂಲ ರಾಮಾಯಣ. ಅದೇ ರೀತಿಯಾಗಿ ಪಂಚರಾತ್ರ, ಅದೆಲ್ಲವೂ ಕೂಡ ಕೋಟಿಯಾನುಗಟ್ಟಲೆ ಶ್ಲೋಕ ಇರುವಂತಹ ಗ್ರಂಥಗಳು. ಆಚಾರ್ಯ ಹೇಳ್ತಾರೆ, ಆ ಮೂಲ ರಾಮಾಯಣ, ಪಂಚರಾತ್ರ ಮುಂತಾದಂತಹ ಗ್ರಂಥಗಳ ಕೋಟ್ಯಂಶೋಪಿ ನ ವರ್ತತೆ. ಕೋಟಿಯಲ್ಲಿ ಒಂದು ಅಂಶ ಕೂಡ ಇವತ್ತು ನಮಗೆ ಸಿಗ್ತಾ ಇಲ್ಲ. ಈ ರೀತಿಯಾಗಿ ಸಿಗುವ ಗ್ರಂಥಗಳು ಪರಿಶುದ್ಧವಾಗಿಲ್ಲ, ಅದರಲ್ಲಿ ಅನೇಕ ರೀತಿಯಂತಹ ಅಸ್ತವ್ಯಸ್ತಗಳು. ಇನ್ನು ಕೆಲವೊಂದು ದೊಡ್ಡ ದೊಡ್ಡ ಗ್ರಂಥಗಳು ನಮಗೆ ಸಂಪೂರ್ಣವಾಗಿ ಸಿಕ್ಕೇ ಇಲ್ಲ. ಹೀಗೆ ಇದು ಗ್ರಂಥ ಸಂಪಾದನೆ, ನಿರ್ಣಯ, ಸಂಶೋಧನೆ ಅತ್ಯಂತ ಕಷ್ಟಕರವಾದಂತಹ ಕೆಲಸ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಕಷ್ಟಕರ ಗ್ರಂಥ ಕೆಲಸ ಅಂತೀರಾ? ಆಚಾರ್ಯ ಇದು ಕಷ್ಟಕರ ಗ್ರಂಥ ಅಲ್ಲ, ಒಬ್ಬ ಸಂಶೋಧಕನಿಗೆ, ಸಾಮಾನ್ಯ ಒಬ್ಬ ವಿದ್ವಾಂಸ ಸಂಶೋಧಕನಿಗೆ ಇದು ಕಷ್ಟಕರವಾದಂತಹ ಕೆಲಸ. ಯಾಕಂದ್ರೆ ಇಷ್ಟು ಅರ್ಥ ವ್ಯತ್ಯಾಸ, ಗ್ರಂಥ ವ್ಯತ್ಯಾಸ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಗ್ರಂಥೋಪ್ಯೇವಂ ವಿಲುಲಿತಃ ಕಿಮರ್ಥೋ ದೇವದುರ್ಗಮಃ ಕಲಾವೇವಂ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತಃ ಹರಿಣಾ ನಿರ್ಣಯಾನ್ ವಚ್ಮಿ ವಿಜಾನನ್ ತತ್ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶಾಶ್ಚ ಪ್ರಸಾದತಃ.
ವೇದಾಂಶಾಸ್ತ್ರ ಪ್ರಸಾದತಃ. ಪದಚ್ಛೇದ ಹೀಗಿದೆ: ಗ್ರಂಥ ಅಪಿ ಏವಂ ವಿಲುಲಿತಃ ಅಥವಾ ವಿಲುಳಿತಃ ಕಿಮು ಅರ್ಥಃ ದೇವದುರ್ಗಮಃ ಕಲೌ ಏವಂ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತಃ ಹರಿಣಾ ನಿರ್ಣಯಾನ್ ವಚ್ಮಿ ವಿಜಾನನ್ ತತ್ಪ್ರಸಾದತಃ ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾನ್ ಚ ಅಸ್ಯ ಪ್ರಸಾದತಃ. ಗ್ರಂಥೋಪ್ಯೇವಂ ವಿಲುಳಿತಃ ಕಿಮ್ಮರ್ಥೋ ದೇವದುರ್ಗಮಃ ಅಂತ. ನಮಗೆ ಸರಿಯಾದಂತಹ ಗ್ರಂಥವೇ ಸಿಗ್ತಾ ಇಲ್ಲ ತಂದ್ಮೇಲೆ ಕಿಮ್ ಅರ್ಥೋ ದೇವದುರ್ಗಮ, ಅರ್ಥ ಹೇಗಾಗ್ಬೇಕು ಅಂತ. ಯಾವುದೋ ಒಂದು ಗ್ರಂಥ ಸಿಕ್ಕರೆ ನಮ್ಗೆ ಅದರ ಅರ್ಥ ಮಾಡ್ಕೊಳ್ಳೋದು ಮುಂದಿನ ವಿಚಾರ. ಗ್ರಂಥವೇ ಈ ರೀತಿಯಾಗಿ ವ್ಯತ್ಯಾಸವಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅರ್ಥ ಹೇಗಾಗ್ಲಿಕ್ಕೆ ಸಾಧ್ಯ? ಅದು ಅರ್ಥ ಏನು? ಮಹಾಭಾರತ ಗ್ರಂಥ ಅದು ಸಾಮಾನ್ಯ ಗ್ರಂಥ ಅಲ್ಲ. ಕಿಮ್ಮರ್ಥೋ ದೇವದುರ್ಗಮಃ ಎಂಬುದಾಗಿ ಹೇಳ್ತಾರೆ. ವಿಶೇಷವಾಗಿ ಮಧ್ವಯುಜದಲ್ಲಿ ಹೇಳುವಂತೆ ಸ್ಯತ್ತತೆತ್ತಮಪಿ ಸಂಭವಿತಾರ್ಥ ತ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಭಾರತಂ ಎಂಬುದಾಗಿ ಹೇಳ್ತಾರೆ. ವೇದಗಳಿಗೆ 3 ರೀತಿಯ ಅರ್ಥ ಅಂತ ಹೇಳ್ತಾರೆ. ಮಹಾಭಾರತಕ್ಕೆ ಕೇವಲ 3 ಅರ್ಥ ಅಲ್ಲ, ದಶಾರ್ಥಂ. ಮಹಾಭಾರತದ ಒಂದೊಂದು ಶ್ಲೋಕಗಳಿಗೂ ಕೂಡ 10 ಅರ್ಥ ಇದೆ ಎಂಬುದಾಗಿ ತಿಳಿಸ್ತಾರೆ. ಅಂತಹ ಸಂದರ್ಭದಲ್ಲಿ ಕಿಮ್ಮು ಅರ್ಥೋ ದೇವದುರ್ಗಮಃ ಅಂತ. ಗ್ರಂಥವೇ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತಂದ್ಮೇಲೆ ಆ ವಿಶಿಷ್ಟವಾದಂತಹ ಅರ್ಥ ದೇವತೆಗಳಿಗೂ ತಿಳಿಲಿಕ್ಕೆ ಕಷ್ಟವಾದಂತಹ ಆ ಅರ್ಥ ನಮ್ಗೆ ಹೇಗಾಗ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಮೊದಲನೇದಾಗಿ ಗ್ರಂಥವೇ ನಮಗೆ ಶುದ್ಧವಾಗಿ ಸಿಗ್ತಾ ಇಲ್ಲ, ಹಾಗಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ತುಂಬಾ ಕಷ್ಟವಾದಂತ ಮಾತು. ಈ ರೀತಿಯಾಗಿ ಕಲಾವೇವಂ ವ್ಯಾಕುಲಿತೆ ನಿರ್ಣಯಾಯ ಪ್ರಚೋದಿತಃ. ಕಲಿಯುಗದಲ್ಲಿ ಈ ರೀತಿಯಾಗಿ ಗ್ರಂಥಗಳೆಲ್ಲವೂ ಕೂಡ ಅಸ್ತವ್ಯಸ್ತವಾಗಿ ಹೋಗಿಬಿಟ್ಟಿವೆ. ಇದನ್ನು ಕಂಡಂತಹ ಯಾವ ವೇದವ್ಯಾಸ ದೇವರು ನಮಗೇನ್ ಮಾಡಿದ್ದಾರೆ? ಆಜ್ಞೆಯನ್ನು ಮಾಡಿದ್ದಾರೆ. ಆಚಾರ್ಯರು ಯಾವ 2ನೇ ಸಲ ದೊಡ್ಡ ಬದರಿ ಕ್ಷೇತ್ರಕ್ಕೆ, ಊರ್ಧ್ವ ಬದರಿ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಆಚಾರ್ಯರಿಗೆ ಆದೇಶವನ್ನು ಮಾಡ್ತಾರೆ. ನೀವು ಏನ್ ಮಾಡಿ, ಮಹಾಭಾರತ ಗ್ರಂಥಕ್ಕೆ ತಾತ್ಪರ್ಯ ನಿರ್ಣಯ ಅನ್ನುವಂತಹ ಗ್ರಂಥವನ್ನ ರಚನೆ ಮಾಡಿ ಎಂಬುದಾಗಿ ನಮಗೆ ಪ್ರಚೋದನೆ ಮಾಡಿದ್ದಾರೆ, ಆದೇಶವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಅವರ ಅನುಗ್ರಹದಿಂದಾಗಿ ಈ ಗ್ರಂಥವನ್ನು ಬರಿತಾ ಇದ್ದೇವೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಹರಿನಾ ನಿರ್ಣಯಾಯ ಪ್ರಚೋದಿತ, ಪರಮಾತ್ಮನಿಂದಾಗಿ ನಿರ್ಣಯ ಮಾಡುವಂತ ಆಜ್ಞಪ್ತರಾದಂತಹ ನಾವು ನಿರ್ಣಯಾನ್ ವಚ್ಮಿ, ನಿರ್ಣಯಗಳನ್ನ ಹೇಳ್ತಾ ಇದ್ದೇವೆ. ಇದು ಹೀಗೆ, ಇದು ಹೀಗೆ ಅಂತ ನಿರ್ಣಯವನ್ನ ಮುಂದೆ ಹೇಳ್ತೇವೆ ಅಂತ. ಅದಕ್ಕೆ ಆಚಾರ್ಯರೇ ಒಂದು ಪ್ರಶ್ನೆ ಮಾಡ್ಕೊಂಡು ಉತ್ತರವನ್ನು ಕೊಡ್ತಾ ಇದ್ದಾರೆ. ನಾವೇನೋ ಆಚಾರ್ಯರನ್ನ ಸರ್ವಜ್ಞರು ವಾಯುದೇವರಂತ ಒಪ್ಕೊಳ್ತೇವೆ, ನಮಗೆ ಪ್ರಶ್ನೆ ಬರೋದಿಲ್ಲ. ಆದ್ರೆ ಉಳಿದಂಥವರು ಗ್ರಂಥ ಸರಿಯಾಗಿ ಸಿಕ್ಕಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ ಬಾಯಿ ಬಿಟ್ಟು. ನಿಮ್ಗೆ ಹೇಗೆ ಅರ್ಥ ಆಯ್ತು ಸರಿಯಾಗಿ? ಇದು ಹೀಗೆ, ಇದು ಹೀಗೆ, ಇದು ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ನೀವೇ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ವಿಜಾನನ್ ತತ್ಪ್ರಸಾದತಃ. ಆ ಪರಮಾತ್ಮನ ಅನುಗ್ರಹದಿಂದಾಗಿ ನಾನೂ ಕೂಡ ಏನ್ ಮಾಡಿದ್ದೇನೆ, ಅದರ ಸರಿಯಾದಂತಹ ಪಾಠವನ್ನ, ನಿರ್ಣಯವನ್ನ ತಿಳಿದಿದ್ದೇನೆ. ನನ್ನ ಶಕ್ತಿಯಿಂದ ಅಲ್ಲ, ತತ್ ಪ್ರಸಾದತಃ, ಪರಮಾತ್ಮನ ಪ್ರಸಾದದಿಂದಾಗಿ, ಅನುಗ್ರಹದಿಂದಾಗಿ ನಾನು ಅದರ ಅರ್ಥವನ್ನು ತಿಳಿದಿದ್ದೇನೆ. ಹಾಗಾಗಿ ನಾನು ಹೇಳ್ತಾ ಇರೋದು ಪ್ರಾಮಾಣಿಕ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇದು ಒಂದು, ಪರಮಾತ್ಮನ ಅನುಗ್ರಹದಿಂದಾಗಿ ಅದರ ಅರ್ಥವನ್ನು, ಮಹಾಭಾರತದ ಅರ್ಥವನ್ನು ತಿಳಿದಿದ್ದೇನೆ, ಇದು ಒಂದು ಕಾರಣ. ಇನ್ನೊಂದು, ಶಾಸ್ತ್ರಾಂತರಾಣಿ ಸಂಜಾನನ್ ವೇದಾಂಶ್ಚಾಸ್ಯ ಪ್ರಸಾದತಃ. ಅದೇ ಪರಮಾತ್ಮನ ಅನುಗ್ರಹದಿಂದ ಶಾಸ್ತ್ರಾಂತರಾಣಿ, ಬೇರೆ ಬೇರೆ ಶಾಸ್ತ್ರಗಳನ್ನ, ಬೇರೆ ಪುರಾಣಗಳನ್ನ, ಪಂಚರಾತ್ರ, ಮೂಲ ರಾಮಾಯಣ ಮುಂತಾದಂತಹ ಶಾಸ್ತ್ರಗಳನ್ನು ತಿಳಿದಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ವೇದಗಳ ಅರ್ಥವನ್ನು ಕೂಡ ನಾನು ಸರಿಯಾಗಿ ತಿಳಿದಿದ್ದೇನೆ. ಅದು ಕೂಡ ಅಸ್ಯ ಪ್ರಸಾದತಃ, ಪರಮಾತ್ಮನ ಅನುಗ್ರಹದಿಂದಾಗಿ ಮಹಾಭಾರತದ ಅರ್ಥವೂ ನನಗೆ ತಿಳಿದಿದೆ. ಬೇರೆ ಪಂಚರಾತ್ರ, ರಾಮಾಯಣ ಮುಂತಾದಂತಹ ಗ್ರಂಥಗಳ ಅರ್ಥವೂ ನನಗೆ ತಿಳಿದಿದೆ. ವೇದಗಳ ಅರ್ಥವೂ ನನಗೆ ತಿಳಿದಿದೆ. ಹಾಗಾಗಿ ಪರಮಾತ್ಮನ ಅನುಗ್ರಹದಿಂದ ಈ ಎಲ್ಲವನ್ನೂ ತಿಳಿದಂತಹ ನಾನು ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವಂತಹ ಗ್ರಂಥವನ್ನ ಪರಮಾತ್ಮನ ಆಜ್ಞೆಗೆ ಅನುಗುಣವಾಗಿ ನಾನು ರಚನೆ ಮಾಡ್ತಾ ಇದ್ದೇನೆ. ಹಾಗಾಗಿ ಇದು ಪ್ರಾಮಾಣಿಕವಾದದ್ದು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಆ ಗ್ರಂಥಗಳ ಪ್ರಕ್ಷೇಪ, ಅದರಲ್ಲಿ ಆದಂತಹ ವ್ಯತ್ಯಾಸಗಳು, ಹೀಗೆ ಇವೆಲ್ಲವನ್ನು ಕೂಡ ತಿಳಿಸಿ ನಾನು ನಿಮಗೆ ಸರಿಯಾದಂತಹ ಶುದ್ಧವಾದಂತಹ ಪಾಠವನ್ನು ತಾತ್ಪರ್ಯ ನಿರ್ಣಯ ಎನ್ನುವಂತಹ ಗ್ರಂಥದ ರೂಪದಲ್ಲಿ ಕೊಡ್ತಾ ಇದ್ದೇನೆ ಅಂತ ಆಚಾರ್ಯರು ಸಂಕಲ್ಪ ಮಾಡಿ ಅದನ್ನ ತಿಳಿಸ್ತಾರೆ.
ಮುಂದೆ ತಾವು ಯಾವ ರೀತಿಯಾಗಿ ಭಾರತದ ಉದ್ದಗಲಕ್ಕೂ ಸಂಚಾರ ಮಾಡಿ ಅನೇಕ ಮ್ಯಾನಸ್ಕ್ರಿಪ್ಟ್ ಗಳನ್ನ, ತಾಡವಾಲೆಗಳನ್ನ ಸಂಶೋಧನೆ ಮಾಡಿ ಇದನ್ನು ಸಂಗ್ರಹ ಮಾಡಿದ್ದಾರೆ, ಯಾವುದು ಶುದ್ಧ ಪಾಠ ಅನ್ನುವಂಥ ವಿಚಾರಗಳನ್ನ ಮುಂದೆ 7 ಮತ್ತು 8ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಆ ಉಳಿದ ಭಾಗವನ್ನ ನಾಳೆ ದಿವಸದ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣ.